ಏನ್ ಈ ಜಿಲ್ಲೆ ಹೆಸರಿಟ್ಟದಕ್ಕೆ ಏನ್ ಬದಲಾವಣೆ ಆಗ್ತಾ ಇದೆ ಅಂತೇಳಿ ನಿಮ್ಗೆ ಎಲ್ಲರೂ ಕೂಡ ಇದು ತಮ್ಗೆಲ್ಲ ಅರ್ಥ ಆಗ್ತಾ ಇದೆ. ಬಹಳ ಜನ ಟೀಕೆ ವಿವಿಧ ರೀತಿ ಮಾಡ್ತಾ ಇದಾರೆ. ನನಗೆ ಅವ್ರು ಯಾರಿಗೂ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಈಗಾಗಲೇ ನಮ್ಮ MLA ಅವರು ಹೇಳಿದ್ರು 1,000 ಕೋಟಿಯಷ್ಟು ಹಣ ಈಗಾಗಲೇ ನಮ್ಮ ಇಕ್ಬಾಲ್ MLA ಆದ್ಮೇಲೆ ಈ ರಾಮನಗರ ಕ್ಷೇತ್ರಕ್ಕೆ ಬಂದಿದೆ. ಇದೇನು ಸುಮ್ಮನೆ ಏನಿಲ್ಲ, ಪಟ್ಟಿ ಬೇಕಾದ್ರೆ ಅವರು ಬಿಡುಗಡೆ ಮಾಡ್ತಾರೆ. ನನ್ನ ಇರಿಗೇಷನ್ ಅಲ್ಲೇ ಹೆಚ್ಚು ಕಮ್ಮಿ 300ಕ್ಕೂ ಹೆಚ್ಚಷ್ಟು ಕೋಟಿ ರೂಪಾಯಿಗಳನ್ನ ವಿವಿಧಕ್ಕೆ ನಾನು ಕೊಟ್ಟಿದ್ದೀನಿ. ಯಾವ ದೊಡ್ಡ ಡ್ಯಾಮ್ ಇಲ್ಲದೆ ಹೋದ್ರು ಕೂಡ ನಾನು ಇರಲಿ ಅಂತೇಳಿ 300 ಕೋಟಿಯಷ್ಟು ಬರೀ ನಮಗೆ ಇರಿಗೇಷನ್ ಇಲಾಖೆಯಲ್ಲೇ ಕೆರೆಗಳು ತುಂಬಿಸೋದು, ರಾಮನಗರ ಟೌನ್ ಅಲ್ಲಿ ಇದನ್ನ ಏನಪ್ಪಾ ಇದು ನದಿ ಪಕ್ಕ ಮಾಡಿದೀವಿ, ರಿವರ್ ಫ್ರಂಟ್ ಡೆವಲಪ್ಮೆಂಟ್ ಅಂತ ಹೇಳಿ ಅದಕ್ಕೆಲ್ಲ ಮಾಡಿಸಿದ್ದೀವಿ. ಇನ್ನ ಯೂನಿವರ್ಸಿಟಿನೂ ನಿಂತೋಗಿತ್ತು, ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಅದಕ್ಕೂ ನಾನು ಬೇಕಾದವ್ರನ್ನ ವೈಸ್ ಚಾನ್ಸಲರ್ ಮಾಡಿ ಅದು ಕೂಡ ಈಗಾಗಲೇ ಪ್ರಾರಂಭ ಆಗಿದೆ. ನಾನು ಒಟ್ಟಾರೆ ನಾನು ಬರೀ ಆರೋಳಿದ್ ಮಾತಾಡ್ತಾ ಇಲ್ಲ, ಕ್ಷೇತ್ರದ್ದು. ಈಗ ನಮ್ಮ RES ಅವರು ಒಂದು ದೊಡ್ಡ ತೀರ್ಮಾನ ಮಾಡಿದ್ದಾರೆ. ಒಳ್ಳೆ ಬಿಲ್ಡಿಂಗ್ ಬಂದಿದೆ. ಬಿಲ್ಡಿಂಗ್ ಅಲ್ಲೂ ಕೂಡ ಸ್ವಲ್ಪ ಹಿಂದಕ್ಕೆ ಹಾಕ್ಸ್ತಾ ಇದೆ, ಇದನ್ನು ಕೂಡ ಬರ್ತಾ ಇದೆ. RES ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಪೀಸ್ ಮೀಲ್ ಮಾಡಕ್ ಹೋಗಬೇಡಿ. ಈ ಜಾಗನ ಒಂದೇ ಸತಿ ಒಂದು ಹಾಸ್ಟೆಲ್ ಎಮರ್ಜೆನ್ಸಿ 500 ಜನಕ್ಕೆ ಹಾಸ್ಟೆಲ್ಗೆ ಈಗ ಪ್ಲಾನ್ ಹಾಕೋಬಿಡ್ಬೇಕು. ಪ್ಲಾನ್ ಹಾಕಿ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ ಎರಡೂ ಕೂಡ ಒಟ್ಟಿಗೆ ಆಗಬೇಕು. ನಿಮ್ ಸಾಲ ಕೊಡೋರ್ಗ ಅಂದ್ರೆ ನಾನು ಸಾಲ ಕೊಡಿಸ್ತೀನಿ ಬ್ಯಾಂಕಲ್ಲಿ, ತಲೆ ಕೆಡಿಸ್ಕೊಳ್ಬೇಡಿ. ನಿಮ್ ದುಡ್ಡಿರೋ ಬಾಡಿಗೆಗೂ ಅದಕ್ಕೂ ಅಡ್ಜಸ್ಟ್ಮೆಂಟ್ ಮಾಡಿ ಸಾಲ ಕೊಡ್ತಾರೆ. ಯಾಕೆಂದ್ರೆ ಒಂದೊಂದು ವರ್ಷ ಡಿಲೇ ಆಗ್ತಿದ್ದಂಗೆ ಡೊನೇಷನ್ ನೆಕ್ಸ್ಟ್ ಮಾಡೋಣ, ಡೊನೇಷನ್ ಬರ್ತದೆ. ಈಗ ನೆಕ್ಸ್ಟ್ ನೀವು ಪ್ಲಾನ್ ಹಾಕ್ಬಿಟ್ಟು ಸುಮ್ಮನೆ ಅರ್ಧ ಮಾಡಕ್ ಹೋಗ್ಬಿಡಿ. ಒಂದೇ ಸತಿ ಕನ್ಸ್ಟ್ರಕ್ಷನ್, ಯಾಕೆಂದ್ರೆ ಒಂದ್ಸತಿ ಆಗ್ಬಿಡ್ಬೇಕು. ಬೇಕಾದ್ರೆ ಇಂಟೀರಿಯರ್ ಲೇಟಾಗಿ ಮಾಡ್ಕೊಳ್ಳಿ, ಸ್ಟೇಜ್ ಬೈ ಸ್ಟೇಜ್ ಬಿದ್ದಕ್ಕೆ. ಅಡ್ಮಿಟ್ ಬಿಲ್ಡಿಂಗ್ ಕಂಪ್ಲೀಟ್ ಬರಬೇಕು. ನಾವು ಬರ್ಬೇಕಾದ್ರೆ ನಾವೆಲ್ಲ ಹೇಳಿದೀವಿ ಆರ್ಕಿಟೆಕ್ಟ್ಗೆ ಇಲ್ಲೇನೇನು ಬದಲಾವಣೆ ತರಬೇಕು ಅಂತ. ನಾನು ಸುರೇಶ್ ಗಾಡಿ ಬರ್ಬೇಕಾದ್ರೆ ಆರ್ಕಿಟೆಕ್ಟ್ ಕುಂಡಿಸ್ಕೊಂಡು ಗಾಡಿ ಇದನ್ನ ಕಿಟಕಿಗಳೆಲ್ಲ ಇನ್ನು ಎಷ್ಟು ಅಗಲ ಇರಬೇಕು ಏನು ಅಂತ ಡಿಸ್ಕಸ್ ಮಾಡಿದೀವಿ. ಸೊ ಅವೆಲ್ಲ ಮಾಡ್ತೀವಿ. ಯಾಕೆಂದ್ರೆ ಮಕ್ಕಳೆಲ್ಲ ಬೇರೆ ಕ್ಯಾಂಪಸ್ ಅಲ್ಲಿ ಇಡೋದು ಸರಿ ಇಲ್ಲ. ಇಲ್ಲೇ ಒಳಗಡೆ ನಾವು ಇದನ್ನ ಹಾಸ್ಟೆಲ್ ಇಡಬೇಕು. ಈ ಹೆಸರಿನ ಬಗ್ಗೆ ಸ್ವಲ್ಪ ಏನಂತ ವಿಚಾರ ಇದೆ, ನಾನು ಪಬ್ಲಿಕ್ ಅಲ್ಲಿ ಮಾತಾಡೋಕೆ ಹೋಗುದಿಲ್ಲ. ಸೊ ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ಇದು ನಿಮ್ ಕೆಲಸ ಅಲ್ಲ, ಇದು ನನ್ನ ಕೆಲಸ. ಶುಭ ಆಗ್ಲಿ, ಆದಷ್ಟು ಜಲ್ದಿ ಈ ಕೆಲಸ ಆಗ್ಲಿ. ಏನೇ ಆದ್ರೂ ನಿಮ್ಗೆ ಬೇಕಿದಕ್ಕೆ ದುಡ್ಡಿಲ್ಲದೆ ಏನ್ ಕೆಲಸ ಆಗುದಿಲ್ಲ. ಬಟ್ ಶ್ರಮ ಇಲ್ಲದೆ ಫಲ ಅಂತೂ ಸಿಗುದಿಲ್ಲ. ಸೊ ಒಳ್ಳೆ ತೀರ್ಮಾನ ಆಗಿದೆ. ಈ ರೋಡ್ಗೆ ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಈ ರೋಡ್ಗೆ ಜಮೀನಿರೋರ್ಗೆ ಇದನ್ನ ನಿಮ್ಮ ಆಸ್ತಿ ಬೆಲೆ ಜಾಸ್ತಿ ಆಗ್ಬೇಕಾದ್ರೆ ಈ ರೋಡ್ ಕನಿಷ್ಠ 60 ಅಡಿ ಆದ್ರೆ ಮಾತ್ರ ನಿಮ್ಗೆ ಆಸ್ತಿಗಳಿಗೆಲ್ಲ ಒಳ್ಳೆ ಬೆಲೆ ಸಿಗ್ತದೆ. PW ಅವರಿಗೆ ಹೇಳ್ತೀನಿ ನಾನು, ಅದನ್ನೆಲ್ಲ ಮುಂದಕ್ಕೆ ರೋಡ್ ವೈಡಿಂಗ್ಗೆ ನೀವೆಲ್ಲ ಸಹಕಾರ ಕೊಡಿ. ಆಮೇಲೆ ಆರೋಳಿ ಟು ಮಡವಾಡಿ ಆ ರೋಡ್ ಕೂಡ ಇನ್ನ ಸ್ವಲ್ಪ ಅಗಲ ಆಗಬೇಕು.